ನಮಸ್ಕಾರ, ಶುಭೋದಯ, ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ಬರೀ ನಷ್ಟಗಳನ್ನೇ ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಸಕ್ಸಸ್ ಅನ್ನೋಂಥದ್ದು ಕಾಣ್ತಾ ಇಲ್ಲ. ಯಾವುದೇ ರೀತಿ ಬಿಸ್ನೆಸ್ ಮಾಡಿದ್ರೂ ಲಾಸ್ ಆಗ್ತಾ ಇದೆ. ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇದ್ದೀವಿ, ಡಿಲೇ ಆಗ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮನೆಯಲ್ಲಿ ಒಂದು ರೀತಿಯಾಗಿರುವಂತಹ ಅಶಾಂತಿಯ ವಾತಾವರಣ, ಇವೆಲ್ಲದರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದರೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಒಂದು ಸಮಸ್ಯೆಗಳಿಂದ ನೀವು ಶೀಘ್ರವಾಗಿ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ನಮ್ಮ ಜೀವನದಲ್ಲಿ ನಾವು ಈ ಲಾಭ ನಷ್ಟ, ಅದು ಒಬ್ರಿಗೆ ಲಾಭ ಆಗ್ತಾ ಇರುತ್ತೆ, ಇನ್ನೊಬ್ರಿಗೆ ನಷ್ಟ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಆದರೆ ನಾವು ಯಾವುದನ್ನ ಲಾಭ, ಯಾವುದನ್ನ ನಷ್ಟ ಅನ್ನೋದನ್ನ ನಾವು ಹೇಗೆ ಕನ್ಸಿಡರ್ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ದಯವಿಟ್ಟು ತಿಳಿಸ್ಕೊಡ್ಬೇಕು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಲಾಭ ನಷ್ಟ ಹೇಗೆ ನೀವು ವಿರುದ್ಧ ಪದ ತಿಳ್ಕೊಳ್ತೀರೋ ಅಥವಾ ಸಮಾನಾರ್ಥಕ ಪದ ಹೇಗೆ ತೆಗೆದುಕೊಳ್ತೀರೋ, ಪ್ರತಿಯೊಬ್ಬರ ಬದುಕಿನಲ್ಲೂ ಇದ್ದದ್ದೇ ಅದು ಒಂದು ರೀತಿಯ ಯುದ್ಧದ ಆಯುಧಗಳು. ನಿಮ್ಮ ಮನೆಯಲ್ಲಿ ಬೇಕಾದ್ರೆ ನೋಡಿ, ಸ್ಟೆಪ್ಸ್ ಇರ್ತಾರಲ್ಲ, ಒಂದು ಲಾಭ ನಷ್ಟ, ಲಾಭ ನಷ್ಟ, ಲಾಭ ನಷ್ಟ, ಆಗ ಹಿಡಿತಾ ಮೇಲಕ್ಕೆ ಬಂದ್ಕೊಂಡು ಅದು ಲಾಭ ಆಗಿರಬೇಕು. ಕೆಳಗಡೆಯೂ ಲಾಭ, ಪ್ರಾರಂಭದಲ್ಲೂ ಎಂಡಿಂಗಲ್ಲೂ ಲಾಭ. ಹೀಗೆ ನೀವು ಮೆಟ್ಟಲು ನೋಡಿದ್ದೀರಾ, ಕೇಳಿಸ್ಕೊಂಡಿದ್ದೀರಿ ಇದನ್ನು? ಹಾಗೆಯೇ ಲಾಭ ನಷ್ಟ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ. ಆದರೆ ಕೆಲವರು ಈ ಲಾಭ ಬಂದಾಗ ಹಿರಿ ಹಿಗ್ಗು ಬಿಡ್ತಾರೆ, ಬೇಕಾದಷ್ಟು ಹಿಗ್ಗು ಬಿಡ್ತಾರೆ, ಜಂಬ ತೋರಿಸ್ಕೊಳ್ಬಿಡ್ತಾರೆ, ಬೇಕಾದಷ್ಟು ಬಂತು ಅಂತ ಒಣಜಂಬ ಪ್ರತಿಷ್ಠೆ ಏನೇನೋ, ಅದಕ್ಕೆ ಇನ್ನೇ ಹೇಳಕ್ಕೆ ಪದಗಳಿಲ್ಲ ಅವು. ಏನೋ ಆ ಲಾಭ ಬಂದಾಗ ಅದೇ ನಷ್ಟ ಆದಾಗ ಕುಗ್ಗು ಬಿಡೋದು, ನಮಗೆಲ್ಲ ಅವಮಾನ ಆಗ್ಬಿಡುತ್ತೋ ಅಂತ. ಅದನ್ನು ಸಹಿಸ್ಕೋಬೇಕು ನೀವು. ಅದನ್ನು ಮಾತ್ರ ತೃಪ್ತಿಪಟ್ರಿ, ಅದನ್ನು ಮಾತ್ರ ಆನಂದವಾಗಿ ನೀವು ಆರಾಧನೆ ಮಾಡಿದ್ರಿ, ಆನಂದವಾಗಿ ಎಲ್ಲರ ಜೊತೆ ಹೋಗಿ ಎಂಜಾಯ್ ಮಾಡಿದ್ರಿ. ಆ ಲಾಭ ಬಂದಾಗ ಖುಷಿಪಟ್ರಿ, ಸಂತೋಷ ಆದ್ರಿ, ಎಲ್ಲರ ಜೊತೆ ಹೋದ್ರಿ ಹೊರಗಡೆ, ಎಲ್ಲ ರೀತಿ ಆನಂದವಾಗಿದ್ರಿ, ತೋರಿಸ್ಕೊಂಡ್ರಿ, ತೋರ್ಪಡಿಕೆ ಆಯಿತು, ಆಡಂಬರ ಆಯಿತು. ಬಂದಿರ್ತಕ್ಕಂಥ ಲಾಭಕ್ಕೆ ಮತ್ತೊಂದು ಕಾರ್, ಇನ್ನೊಂದು, ಎಲ್ಲ ಮನೆ, ಐಷಾರಾಮ, ಏನು ಬೇಕೋ ಎಲ್ಲ ಆಯಿತು. ನಷ್ಟಕ್ಕೂ ಕೂಡ ಅಷ್ಟೇ ಗೌರವ ಕೊಡಿ, ಅಷ್ಟೇ ಗೌರವ ಕೊಡಿ. ಏನು ಅಂತಂದರೆ, ಈ ಸತ್ಯನಾರಾಯಣ ಸ್ವಾಮಿ 5ನೇ ಅಧ್ಯಾಯದಲ್ಲಿ ಬರುತ್ತೆ. ಈ ರಾಜ, ಅಂಗಧ್ವಜ ರಾಜ, ಯಾವತ್ತು ಹಿಂಸೆಯನ್ನು ನೋಡದವ, ಮಾಡದವ, ಕೇಳದವ, ಒಂದು ಬಾರಿ ಅವನ ನಾಡನ್ನು ತೊರೆದು ಕೈಯಲ್ಲಿ ಖಡ್ಗವನ್ನಿಡಿದು ಕುದುರೆಯನ್ನೇರಿ ಕಾಡನ್ನು ಪ್ರವೇಶ ಮಾಡುತ್ತಾನೆ. ಆ ಕಾಡನ್ನು ಪ್ರವೇಶ ಮಾಡಿದ ಕೂಡಲೇ ಅನೇಕ ಅಲ್ಲಿರ್ತಕ್ಕಂಥ ಮೃಗ ಪಕ್ಷಿಗಳನ್ನ ಕೊಂದು ಬಿಟ್ಟು ಸಾಕಾಗಿ ಅಲ್ಲಿ ಕೂತ್ಕೊಂಡಿರ್ತಾನೆ. ಆ ಹಸು ಮೇಯಿಸ್ತಕ್ಕಂಥ ಮಕ್ಕಳು ಅಲ್ಲಿ ಗೋವುಗಳನ್ನ ಮೇಯಿಸ್ಕೊಳ್ತಾ ಪೂಜೆ ಮಾಡ್ತಾ ಇದ್ದಾರೆ. ನಾವು ಮನೆಯಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಮಾಡೋದೇ ಕಷ್ಟ. ಆ ಮಕ್ಕಳು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಆ ಕಾಡಲ್ಲಿ ಮಾಡ್ತಾ ಇದ್ದಾರೆ. ಯಾರೋ ರಾಜ ಬಂದಿದ್ದಾರೆ ಕಣೋ, ಅವ್ರನ್ನೂ ಕೂಡ ನಮ್ಮ ಪೂಜೆಗೆ ಇನ್ವೈಟ್ ಮಾಡೋಣ, ಕರೆಯೋಣ ಅಂತ ಹೇಳಿ ಆ ಮಕ್ಕಳೆಲ್ಲ ಗುಂಪೆಲ್ಲ ಕಟ್ಕೊಂಡು ಹೋಗಿ ರಾಜನ್ನ, ಸ್ವಾಮಿ ನಾವು ಈ ರೀತಿ ಪೂಜೆ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಮ ಪೂಜೆಗೆ ಬನ್ನಿ ಅಂತ ಕರೀತಾನೆ. ಮೊದಲೇ ಅವನು ವಿಶ್ರಾಂತಿ ಪಡಿತಿದ್ದಾನೆ. ಆವಾಗ ಅವನು ಮಾಡ್ತಾನೆ, ಏನು ಮಾಡೋಕ್ಕೆ ಕೆಲಸ ಎಲ್ಲ ಹೋಗ್ರೋ ಅಂತೇಳಿ. ಸರಿ, ಅವ್ರ ಪಾಡಿಗೆ ಅವ್ರು ಬಂದು ಪೂಜೆಯಲ್ಲಿ ನಿರತರಾಗ್ತಾರೆ. ಪೂಜೆ ಎಲ್ಲ ಆದಮೇಲೆ ಮತ್ತೆ ಈ ಮಕ್ಕಳ ಮನಸ್ಸಲ್ಲ ನೋಡಿ ಮುಗ್ಧವಾಗಿತ್ತು. ಆ ಮಕ್ಕಳು, ರಾಜ ಪೂಜೆಗಾದರೂ ಬರಲಿಲ್ಲ, ಹೋಗಲಿ ಈ ಪ್ರಸಾದ ತಗೊಂಡು ಕೊಡೋಣ ಅಂತ ಹೇಳಿ ಆ ಮಕ್ಕಳು ರಾಜನಿಗೆ ತಗೊಂಡು ಪ್ರಸಾದ ಕೊಡ್ತಾರೆ. ಆ ಪ್ರಸಾದವನ್ನು ಕೂಡ ರಾಜ ಮತ್ತೊಮ್ಮೆ ನೋಡಿ ಮಾರ್ತಾನೆ, ಅಂದರೆ ಬೈದು ಕಳಿಸ್ತಾನೆ, ನಿಮಗೇನು ಮಾಡೋಕ್ಕೆ ಕೆಲಸ ಎಲ್ಲ ಹೋಗ್ರು ಆಚೆ ಅಂತ. ಮತ್ತು ಅವ್ರ ಪಾಡ್ಗಳು ಬಂದು ಪೂಜೆಯಲ್ಲಿ ನಿರತರಾಗ್ತಾರೆ. ಮತ್ತು ಆ ರಾಜ ವಿಶ್ರಾಂತಿ ಪಡೆದಾದ್ಮೇಲೆ ಕುದುರೆಯನ್ನು ಏರಿ ಆತ ಅವನ ರಾಜ್ಯಕ್ಕೆ ಪ್ರವೇಶ ಮಾಡ್ತಾನೆ. ಅವನ ರಾಜ್ಯ ಪ್ರವೇಶ ಮಾಡಿದ ಕೂಡಲೇ ಅನೇಕ ಜನಗಳು ಚೀರಾಡ್ತಿದ್ದಾರೆ, ಪರಚಾಡ್ತಿದ್ದಾರೆ, ಕಿರುಚಾಡ್ತಿದ್ದಾರೆ, ವಿಲಿವಿಲಂತ ಒದ್ದಾಟ ಮಾಡ್ತಿದ್ದಾರೆ. ಏನು ಅಂತ ಅರ್ಥ ಆಗಲಿಲ್ಲ ರಾಜನಿಗೆ. ಯಾಕೆ ಹೀಗಾಯಿತು? ನಾನು ಹೋಗಬೇಕಾದ್ರೆ ಎಲ್ಲ ಜನ ಚೆನ್ನಾಗಿದ್ದರು, ಗ್ರಾಮದವರೆಲ್ಲರೂ ಕೂಡ ಆರೋಗ್ಯವಾಗಿದ್ದರು, ಆನಂದವಾಗಿದ್ದರು. ಸರಿ, ಹೋಗಿ ನನ್ನ ಮನೇಲಿ ನೋಡ್ತೀನಿ ಅಂತೇಳಿ ಆತನ ಮನೇಲಿ ಹೋಗಿ ನೋಡುತ್ತಾನೆ. ಆವಾಗ ಅವನ ಮಡದಿ ಮಕ್ಕಳು ಪ್ರಜ್ಞಾಹೀನರಾಗಿ ಬಿದ್ದಿದ್ದರು. ಯಾವಾಗ ಪ್ರಜ್ಞಾಹೀನರಾಗಿ ಬಿದ್ದಿದ್ರೋ ಆ ರಾಜ ಒಮ್ಮೆ ಯೋಚನೆ ಮಾಡುತ್ತಾನೆ. ಆ ರಾಜ ಯಾವತ್ತೂ ಕೂಡ ನೋಡು ತಪ್ಪನ್ನು ಮಾಡಿದವನಲ್ಲ, ಆದರೆ ಅವನ ಯೋಚನೆ ಮಾಡುತ್ತಾನೆ. ಅವನ ಯೋಚನೆಗೆ ಗೋಚರ ಆಗಿದ್ದು, ಓಹೋ ನಾನಿವತ್ತು 3 ತಪ್ಪು ಮಾಡಿದ್ದಾನೆ, ಯಾವತ್ತೂ ನಾನು ಮಾಡಲಿಲ್ಲ, ಇವತ್ತು ನಾನು ಮಾಡಿದ್ದೇನೆ. ಏನು ಆ 3 ತಪ್ಪು? ನಾನು ಕಾಡಿಗೆ ಹೋಗಿದ್ದು, ಅನೇಕ ಮೃಗ ಪಕ್ಷಿಗಳನ್ನ ಕೊಂದದ್ದು. 2ನೇದು, ಆ ಮಕ್ಕಳು ನನ್ನ ಪೂಜೆಗೆ ಕರೆದ್ರು, ನಾನು ಹೋಗಲಿಲ್ಲ. 3ನೇದು, ಅದೇ ಮಕ್ಕಳು ನನಗೆ ಪ್ರಸಾದ ಕೊಟ್ಟರು, ನಾನು ತಿನ್ನಲಿಲ್ಲ.
ಇಷ್ಟು ಅಪಚಾರ ಮಾಡಿದ್ದೀನಿ, ಅದಕ್ಕಾಗಿ ಭಗವಂತ ನನಗೆ, ನಾನೊಬ್ಬ ರಾಜ್ಯ ಪರಿಪಾಲನೆ ಮಾಡೋ ರಾಜ ಅಲ್ವಾ ನಾನು, ಅದಕ್ಕಾಗಿ ನನ್ನ ಆ ರಾಜ್ಯ ನನ್ನ ಸೇವಕರಿಗೆ, ನನ್ನ ಪ್ರಜೆಗಳಿಗೆ, ನನ್ನ ಜನಕ್ಕೆ ಆ ರೀತಿ ಕಾಯಿಲೆಗಳು ಬಂದಿರಬಹುದು, ಆ ರೀತಿ ಚೀರಾಡ್ತಿರಬಹುದು, ಅವ್ರಿಗೆ ಆ ರೀತಿ ಆಗಿದೆ, ನಾನು ಮಾಡಿರೋ ತಪ್ಪಿಂದ. ಸರಿ, ಮನೆಗೆ ಬಂದು ನೋಡಿದ್ರೆ ಮನೆಯಲ್ಲೂ ಹೀಗೆ ಇದೆ. ಎಸ್, ನಾನು ಯಾವಾಗ ರಾಜ್ಯಭಾರ ಮಾಡೋ ಸಂತೋಷದಿಂದ, ಖುಷಿಯಿಂದ, ಆನಂದವನ್ನು ವೆಲ್ಕಮ್ ಮಾಡ್ತಿದ್ನೋ ಹಾಗೇ ಈ ಕಷ್ಟವನ್ನು ಕೂಡ ನಾನು ಅಕ್ಸೆಪ್ಟ್ ಮಾಡ್ತೇನೆ, ಖುಷಿಯಿಂದ ಸ್ವೀಕರಿಸ್ತೇನೆ. ನಾನು ಈ ನಷ್ಟವನ್ನು ಕೂಡ, ಈ ನೋವನ್ನು ಕೂಡ ಸ್ವೀಕರಿಸ್ತೇನೆ ಅನ್ನೋ ಮನೋಭಾವ ಆ ರಾಜನದ್ದಾಗಿತ್ತು. ಏನೇ ಆಗಿದ್ದರೂ ಕೂಡ ಅದನ್ನು ಕೂಡ ವೆಲ್ಕಮ್ ಮಾಡ್ತೀನಿ ಅಂತೇಳಿ ಮತ್ತೊಮ್ಮೆ ಆ ರಾಜ ಇದಕ್ಕೆ ತುಂಬ ಕುಗ್ಗೋದಾಗಲಿ, ನೋವು ಪಡೋದಾಗಲಿ, ಭಯಪಟ್ಟದಾಗಲಿ ಇಲ್ಲ. ನಾನು ಏನು ಮಾಡಿದ್ದೀನಿ ಅಂತ ತಪ್ಪಿನ ಅರಿವಾಗಿ ಆ ರಾಜ ಮತ್ತೆ ಕಾಡಿಗೆ ಹೋಗ್ತಾನೆ. ಆ ಮಕ್ಕಳು ಪೂಜೆ ಮುಗಿಸ್ಕೊಂಡು ಆ ಹಸುಗಳನ್ನ ಮೇಯಿಸ್ತಾ ಮನೆಗೆ ಆ ಹಸುಗಳನ್ನ ಹೊಡ್ಕೊಂಡು ಬರ್ತಿರ್ತಾರೆ. ಆ ರಾಜ ಕುದುರೆಯಿಂದ ಕೆಳಗಿಳಿದು ಮಕ್ಕಳ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಮಕ್ಕಳ, ನನಗೋಸ್ಕರ ನೀವು ಪುನಃ ಪೂಜೆಯನ್ನು ಪ್ರಾರಂಭಿಸಬೇಕು ಅಂತ ಕೇಳಿಕೊಳ್ತಾನೆ. ಮಕ್ಕಳು ರಾಜನ ಆಜ್ಞೆ ಪ್ರಕಾರ ಪೂಜೆ ಮಾಡ್ತಾರೆ. ಅಲ್ಲಿ ರಾಜ ಆ ಸಜ್ಜಿಗೆಯನ್ನು ಸ್ವೀಕಾರ ಮಾಡ್ತಾನೆ. ಮತ್ತೆ ಮನೆಗೆ ಬರ್ತಾನೆ. ಅವನ ರಾಜ್ಯದ ಕಡೆ ಬಂದಾಗ ಯಥಾ ಪ್ರಕಾರ ಅವನ ಭೋಗಭಾಗ್ಯಗಳು, ಅಂದರೆ ರಾಜ ಖುಷಿಯನ್ನು, ಸಂತೋಷನ ಎಷ್ಟು ಇಷ್ಟಪಟ್ಟನೋ ಹಾಗೆ ನಷ್ಟವನ್ನು ಕೂಡ ಮೊದಲು ಮಕ್ಕಳು ಕೊಟ್ಟಾಗ ತಿರಸ್ಕಾರ ಮಾಡಿದ. ಈಗ ಅದೇ ರಾಜ ಕೇಳ್ಕೊಳ್ತಾ ಇದ್ದಾನೆ. ಇದು ನಾವೆಲ್ಲದಕ್ಕೂ ರೆಡಿ ಇರಬೇಕು. ನಾವು ಕಷ್ಟ ಬಂದ ಕುಗ್ಗಿಬಿಡ್ತಕ್ಕಂಥದ್ದು, ಅರೆ ಆ ಮಕ್ಕಳು ನನ್ನನ್ನು ಕರೆದ್ರು, ನಾನು ಅವತ್ತು ಬೈದು ಕಳಿಸ್ಬಿಟ್ಟೆ, ಮತ್ತು ಈಗ ನಾನು ಹೇಗೆ ಮಕ್ಕಳನ್ನ ಕೇಳ್ಕೊಳ್ಳೋದು, ಈ ಭಾವನೆ ಬರಬಾರ್ದು. ರಾಜ ಅಂದ್ಕೊಳ್ತೀಯಾ, ನೀನು ದೊಡ್ಡ ಮಟ್ಟಕ್ಕೆ ಹತ್ತಬೇಕು ಅಂತಿದೀಯಾ, ಎಲ್ಲರಳು ಒಂದಾಗಂತಕ್ಕಂಥದ್ದು ಇರಬೇಕು. ಆದರೆ ಪ್ರತಿನಿತ್ಯ ಕರ್ತವ್ಯ ಸಹಿತವಾಗಿರಬೇಕು, ಕಲ್ಮಶ ರಹಿತವಾಗಿರಬೇಕು. ಇದು ಇತ್ತು ಅಂತಂದರೆ ನಿಮಗೆ ಅವೆರಡು ಕೂಡ ಒಂದೇ ಆಗಿರ್ತವೆ. ಅವೆರಡು ಕೂಡ ಒಂದೇ ಆಗಿರತಕ್ಕಂಥದ್ದು ಇರುತ್ತವೆ. ಆ ಒಂದು ಕಷ್ಟವು ಒಂದು ವೀಲ್, ನಷ್ಟವು ಒಂದು ಹೀಲು, ಲಾಭವು ಒಂದು ವೀಲ್, ನಷ್ಟವು ಒಂದು ವೀಲ್ ಆಗಿರುತ್ತೆ. ಅಂದರೆ ಒಂದು ರಥದ ಎರಡು ಗಾಲಿಗಳು, ಎರಡು ಚಕ್ರಗಳಾಗಿರ್ತವೆ. ಅವು ಒಂದನ್ನು ಬಿಟ್ಟು ಇನ್ನೊಂದಿಲ್ಲ, ಸಾಧ್ಯವೇ ಇಲ್ಲ. ಪೂರ್ಣ ನಂಗೆ ಆಗಲೇಬೇಕು ಗುರುಗಳೇ, ನೋ ಆಗಲ್ಲ, ಸೃಷ್ಟಿ ನಿಯಮ ಅಲ್ಲ ಅದು, ಪೂರ್ತಿ ರಾತ್ರಿಯೇ ಬೇಕು, ನೋ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಲಾಭ ನಷ್ಟವನ್ನು ಮನಸ್ಸಿಂದ ಖುಷಿಯಿಂದ ಸ್ವೀಕಾರ ಮಾಡಿಕೊಳ್ಳಿ, ಖುಷಿಯಿಂದ ಸ್ವೀಕಾರ ಮಾಡಿಕೊಳ್ಳಿ. ನಿಮಗೆ ಜರುಗೋದು ಯಾವತ್ತೂ ಕೂಡ ಅಷ್ಟೇ ಲಾಭವೇ ಜರುಗ್ತಾ ಬರುತ್ತೆ. ನೀವು ಯಾವಾಗ ಈ ಒಂದು ತುಂಬ ಯಾವಾಗಲೂ ಅನುಭವಿಸ್ಬಿಟ್ಟಿರ್ತೀರಲ್ಲ, ಆ ದುಃಖ ಬಂದಾಗ, ನೋವು ಬಂದಾಗ ತಡೆದುಕೊಳ್ಳೋದಿಲ್ಲ. ಮೊದಲು ಇದಕ್ಕೆ ನೀವು ರೆಡಿ ಆಗಬೇಕು. ಕಷ್ಟಕ್ಕೆ, ದುಃಖಕ್ಕೆ, ನಷ್ಟಕ್ಕೆ ನೀವು ರೆಡಿ ಆಗಬೇಕು. ಆವಾಗ ನೀವು ಆ ಸ್ವಾದನೇ ಬೇರೆ. ಎಂತಹ ವಾದದಲ್ಲೂ ಕೂಡ ನೀವು ಸ್ವಾದವನ್ನೇ ಹುಡುಕ್ತೀರಿ. ಅದು ಲಾಭ ನಷ್ಟ. ಇನ್ನು ಬೇಕಾದಷ್ಟಿದೆ ಲಾಭ ನಷ್ಟದ ಬಗ್ಗೆ ಪ್ರತಿನಿತ್ಯ ಮನೆಯಲ್ಲಿ. ಆಮೇಲೆ ಮನೆಯಲ್ಲಿ ಸ್ವಲ್ಪ ನಮಗೆ ಅಂತಹದ್ದು ಲಾಭ ನಷ್ಟದ್ದು ಬಹುಶಃ ಭೀತಿಗೊಳಗಾದರೆ ಏನು ಹೇಳ್ತಾನೆ ಅಂತಂದರೆ, ಒಂದು ಕೈಯಲ್ಲಿ ಆ ಮನೆ ಯಜಮಾನಿ, ಅಂದರೆ ಅಡುಗೆ ಮನೆಯಲ್ಲಿ ಯಾರು ಜಾಸ್ತಿ ಇರ್ತಾರೋ ಅವರು ಈ ಕಾಳು ಮೆಣಸು, ಉಪ್ಪು, ಸ್ವಲ್ಪ ಒಣಮೆಣಸಿನಕಾಯಿ ಬಲಗೈ ಹೀಗೆ ಹಿಡ್ಕೋಬೇಕಂತೆ, ಉಪ್ಪು ಸ್ವಲ್ಪ ಹೀಗೆ ತೆಗೆದು ಇಲ್ಲಿ ಹಾಕ್ಕೊಳ್ತಕ್ಕಂಥದ್ದು, ಮೊದಲು ಕಾಳುಮೆಣಸು ಸ್ವಲ್ಪ ತೆಗೆದು ಹೀಗೆ ಹಾಕ್ಕೊಳ್ತಕ್ಕಂತಹದ್ದು, ನಂತರ ಒಣಮೆಣಸಿನಕಾಯಿ ಹೀಗೆ ತೆಗೆದುಕೊಳ್ತಕ್ಕಂಥದ್ದು, ಕೈಯಲ್ಲಿ ಹಿಡ್ಕೊಳ್ಳೋದು, ಮನೆಯೆಲ್ಲ ಓಡಾಡೋದು, ರೂಮ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಎಲ್ಲ ಕಡೆ ರೆಸ್ಟ್ ರೂಮ್ ಎಲ್ಲ ಕಡೆ ಓಡಾಡ್ತಕ್ಕಂಥದ್ದು ತೆಗೆದುಕೊಂಡು ಹೋಗಿ ಸ್ವಲ್ಪ ಎಲ್ಲಾದರೂ ಕೂಡ ಈ ಪೊದೆ ಅಂತ ಇರಬೇಕು. ಇದು ಹಾಕಬೇಕಾದ್ರೆ ಸ್ವಲ್ಪ ಗುಂಪು ಗಿಡಗಳಿರಬೇಕು ಅಂತ. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ, ಈ ಬಿದಿರು ಪೊದೆ, ತುಂಬ ಹೂ ಬಿಡ್ತಕ್ಕಂಥ ತೋಟ, ಅಂತಹ ಪೊದೆಗೆ ಹಾಕಿದಾಗ ಆ ಮನೆಗೆ ನಷ್ಟ ಆಗಲ್ವಂತೆ. ನಷ್ಟ ಅನ್ನೋದು ಈಗ ನೀವು ಹೇಳಿದ್ರಲ್ಲ, ಲಾಭ ನಷ್ಟ, ಆ ನಷ್ಟ ಆಗಲ್ಲ ಅಂತ ಯಾರು ಮಾಡೋದಂತಂದರೆ ಆ ಮನೆ ಯಜಮಾನಿ. ಯಾವತ್ತು ಮಾಡಬೇಕು ಅಂತಂದರೆ, ಆ ಯಜಮಾನಿ ಹುಟ್ಟಿದ ದಿನ ಇರುತ್ತಲ್ಲ, 7 ದಿನಗಳ ಒಂದು ದಿನ ಬರುತ್ತಲ್ಲ, ಅಂತಹ ದಿನ ಈ 3 ಪದಾರ್ಥ ತೆಗೆದು ಹೊರಗಾಗ್ತೀನಿ ಅಂತಂದರೆ ನಷ್ಟಕ್ಕೆ ಇವರು ಕಡಿವಾಣ ಹಾಕಿದ ಹಾಗೆ, ನಷ್ಟದ ಬಾಗಲನ್ನು ಲಾಕ್ ಮಾಡಿದ ಹಾಗೆ, ಲಾಭಕ್ಕೆ ವೆಲ್ಕಮ್ ಆ ಯಜಮಾನಿ ಹೇಳಿದ ಹಾಗೇನೆ. ಖಂಡಿತವಾಗ್ಲೂ ಗುರುಗಳೆಲ್ಲೋ ಒಂದು ಕಡೆ ಈ ಲಾಭ ನಷ್ಟ ಅನ್ನೋವಂಥದ್ದನ್ನ ಈಕ್ವಲ್ ಆಗಿ ನಾವು ಹೇಗೆ ಎರಡನ್ನೂ ನಾವು ಬರ್ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ ಅದನ್ನು ರಿಸೀವ್ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಆ್ಯಂಡ್ ಒಂದು ಸರಳವಾಗಿರುವಂಥ ಪರಿಹಾರನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಸೊ ನಷ್ಟ ಎಲ್ಲ ಹೋಗಿ ಲಾಭನೇ ಬರಬೇಕು ಅಂದರೆ ಮನೆ ಯಜಮಾನಿ ಯಾವ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳು. ಹರೇ ಶ್ರೀನಿವಾಸ. ಇನ್ನು ಉತ್ತಮವಾಗಿರುವಂಥ ವಿಚಾರವನ್ನು ಈ ವಿಡಿಯೋನಲ್ಲಿ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.